ಹಾಯ್ ಎವ್ರಿವನ್, ನಾನು ನಿಮ್ಮ ಸ್ಮಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ನಾವು ಒರ್ಲ್ಯಾಂಡೋಗೆ ಬಂದ್ವಿ. ಫ್ಲೋರಿಡಾಲಿದೆ ಒರ್ಲ್ಯಾಂಡೋ. ಅಲ್ಲಿ ಯೂನಿವರ್ಸಲ್ ಸ್ಟುಡಿಯೋಸು, ಡಿಸ್ನಿ ವರ್ಲ್ಡ್ ಅಂತ ತುಂಬ ಪ್ಲೇಸಸ್ ಇದೆ ನೋಡೋಕ್ಕೆ. ಸೊ ಅದಕ್ಕೆ ಅಂತಲೇ ಮಕ್ಕಳನ್ನ ಕರ್ಕೊಂಡು ಬಂದ್ವಿ. ನಮ್ಮದು ಆ್ಯಕ್ಚುಲಿ ಸಾಯಂಕಾಲ 2 ಅವರ್ ಲೇಟ್ ಆಗೋಯಿತು ಫ್ಲೈಟು ನ್ಯೂಜರ್ಸಿಂದ. ಸ್ವಲ್ಪ ಸ್ನೋ ಸ್ಟಾರ್ಟ್ ಆಯ್ತು ಅಲ್ಲಿ, ಅದರಿಂದ ಒಂದು 2 ಅವರ್ಸ್ ಡಿಲೇ ಆಗಿ. ಸೊ ಇವಾಗ ಆಲ್ಮೋಸ್ಟ್ 9 ಗಂಟೆ ಆಯಿತು ರಾತ್ರಿ. ಬಂದು ಇಲ್ಲಿ ಒರ್ಲ್ಯಾಂಡೋ ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿ ನಾವು ಕಾರ್ನ ರೆಂಟ್ ಮಾಡಿದ್ವಿ. ಸೊ ಕಾರ್ ಪಿಕಪ್ ಮಾಡಿಕೊಂಡು ನಮ್ಮದು ಹೋಟೆಲ್ಗೆ ಹೋಗಿ ನಾಳೆಯಿಂದ ನಮ್ಮದು ಟೂರ್ನ ಸ್ಟಾರ್ಟ್ ಮಾಡ್ತೀವಿ. ನಮ್ಮದು ಬ್ಯಾಗ್ನ ಕಲೆಕ್ಟ್ ಮಾಡಿಕೊಂಡು ಇವಾಗ ಕಾರ್ ಪಿಕಪ್ ಮಾಡೋಕ್ಕಿಂತ ಬಂದ್ವಿ. ಇಲ್ಲೆಲ್ಲ ಏರ್ಪೋರ್ಟ್ಸಲ್ಲಿ ನಾರ್ಮಲಿ ಕಾರ್ ರೆಂಟಲ್ ಆಫೀಸಸ್ ಎಲ್ಲ ತುಂಬಾ ಇರುತ್ತೆ. ಇವಾಗ ನಿಮ್ಗೊಂದು ಕ್ವಿಕ್ಕಾಗಿ ತೋರಿಸ್ತೀನಿ ಇಲ್ಲಿ ಹೇಗೆ ಕಾರ್ ರೆಂಟಲ್ಸ್ ವರ್ಕ್ ಆಗುತ್ತೆ ಅಂತ. ಸೊ ಇದು ನೋಡಿ, ನಾವು ಕೆಳಗಡೆ ಬಂದ್ವಿ ಕಾರ್ ರೆಂಟಲ್ ಆಫೀಸಸ್ ಹತ್ರ. ಸೊ ಈ ಥರ ಎಲ್ಲ ಡಿಫ್ರೆಂಟ್ ಕಂಪನೀಸ್ ಇರುತ್ತೆ. ಲೈಕ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಡಾಲರು, ಆಲಮೋ ಅಂತ ಇದೆ, ನ್ಯಾಷನಲ್ ಇದೆ, ಎಂಟರ್ಪ್ರೈಸ್ ಅಂತ ಇದೆ, ಫಾಕ್ಸು, ಹರ್ಡ್ಸು. ಸೊ ಈ ಥರ ತುಂಬ ಕಂಪನೀಸ್ ಇದೆ ಕಾರ್ ರೆಂಟಲ್ಗೆ. ಅದರಲ್ಲಿ ನೀವು ಏರ್ಪೋರ್ಟಿಂದನೇ ಡೈರೆಕ್ಟಾಗಿ ಬಂದುಬಿಟ್ಟು ನೀವು ಕಾರ್ನ ಪಿಕ್ ಮಾಡ್ಕೋಬೋದು ಇಲ್ಲಿಂದ. ಇನ್ನೊಂದು ಕಡೆ ಏನಿರುತ್ತೆ ಅಂದರೆ, ಏರ್ಪೋರ್ಟ್ ಚಿಕ್ಕದಾಗಿದ್ದರೆ ಸೊ ಕಾರ್ ರೆಂಟಲ್ ಎಲ್ಲನೂ ಹೊರಗಡೆ ಇಟ್ಟಿರ್ತಾರೆ. ಸೊ ಅದಕ್ಕೆಲ್ಲ ಇಲ್ಲೇ ಏರ್ಪೋರ್ಟಲ್ಲಿ ಶಟಲ್ಸ್ನ ಕೊಡ್ತಾರೆ. ಆ ಶಟಲ್ಗಳನ್ನ ತಗೊಂಡು ನೀವು ಆ ಕಾರ್ ರೆಂಟಲ್ ಆಫೀಸಸ್ಗೆ ಹೋಗ್ಬೋದು. ನೋಡಿ ಎಷ್ಟು ಇದೆಲ್ಲ ಕಾರ್ ರೆಂಟಲ್ ಸರ್ವಿಸಸ್ ಇವೆಲ್ಲ. AVSು, ಬಜೆಟ್ಟು, ಪೇಲೆಸ್ಸು, ಸಾಕಷ್ಟು ಕಂಪನೀಸ್ ಇದೆ. ನಾವು ಬುಕ್ ಮಾಡಿದ್ದು ಫಾಕ್ಸ್ ಅಂತ ಕಂಪ್ನಿದು. ನೋಡಿದ್ರೆ ಇಲ್ಲಿ ಫಾಕ್ಸ್ ಅನ್ನೋದು ಕಾರ್ ರೆಂಟಲ್ ಇದು ಇರಲಿಲ್ಲ, ಆಫೀಸ್ ಇರಲಿಲ್ಲ. ಶಟಲ್ ತೊಗೊಂಡೋಗ್ಬೇಕಂತೆ. ಸೊ ಹಾಗೆ ಇಲ್ಲಿ ಹೊರಗಡೆ ಬರ್ತಾ ಇದ್ದೀವಿ ಇವಾಗ. ನೀವು ರೆಂಟಲ್ ಕಾರ್ಸ್ನ ನೀವು ಏರ್ ಟಿಕೆಟ್ಸ್ ಏನಾದರೂ ಬೈ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ಕಾಂಬೋ ಥರನೂ ನೀವು ಏರ್ ಟಿಕೆಟು ಮತ್ತು ಕಾರ್ ರೆಂಟಲ್ಲು ಹಾಗೆ ಹೋಟೆಲ್ನೆಲ್ಲ ಒಟ್ಟಿಗೆ ಪ್ಯಾಕೇಜ್ ಥರನೇ ನೀವು ಬುಕ್ ಮಾಡ್ಕೊಂಬಿಡ್ಬೋದು. ಬೇಸ್ಡ್ ಆನ್ ಯುವರ್ ನೀಡ್ ನಿಮಗೆ ಯಾವ ಸೈಜ್ ಕಾರ್ ಬೇಕೋ ಅದನ್ನು, ಲೈಕ್ ಚಿಕ್ಕದು ಸೆಡಾನ್ ಬೇಕಾ, ಕಾಂಪ್ಯಾಕ್ಟ್ ಕಾರ್ ಬೇಕಾ, ಅಥವಾ ಮಿಡ್ ಸೈಜ್ ಕಾರ್ ಬೇಕಾ, ಅಥವಾ SUV ಬೇಕಾ, ನೀವು ನಿಮ್ಮ ಬೇಸ್ಡ್ ಆನ್ ಯುವರ್ ನೀಡ್ ಅದನ್ನು ಬುಕ್ ಮಾಡ್ಕೋಬೋದು. ದ ಸೈಜ್ ಆಫ್ ದಿ ಕಾರ್ ಯು ಕ್ಯಾನ್ ಚೂಸ್. ನಮ್ಮದು ತುಂಬ ಏನು ಡ್ರೈವ್ ಇರಲಿಲ್ಲ, ಯಾಕಂದರೆ ಇಲ್ಲೇ ಪಾರ್ಕ್ಸ್ ನೋಡ್ತಾ ಇರೋದ್ರಿಂದ ನಮ್ಮದು ಲಾಂಗ್ ಡಿಸ್ಟೆನ್ಸ್ ಡ್ರೈವಿಂಗ್ ಎಲ್ಲೂ ಇರಲಿಲ್ಲ. ಸೊ ಅದರಿಂದ ನಾವು ಮಿಡ್ ಸೈಜ್ ಸಿಡಾನ್ನೇ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಇದಕ್ಕೆ ಬರಬೇಕು. ನಮ್ಮದು ಕಾರ್ ರೆಂಟಲ್ ಆಫೀಸ್ ಇಲ್ಲಿ ಏರ್ಪೋರ್ಟ್ ಒಳಗಡೆನೇ ಇರಲಿಲ್ಲ, ಅದರಿಂದ ಈಗ ಶಟಲ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದೊಂದು ಕಾರ್ ಕಂಪ್ನಿದು ಒಂದೊಂದು ಶಟಲ್ಗಳಿರುತ್ತೆ. ಅದು ಇಲ್ಲಿ ಏಸ್ ಅಂತ ಒಂದು ಕಾರ್ ರೆಂಟಲ್ ಕಂಪನಿ, ಅದರದ್ದು ಶಟಲ್ ರೆಡಿ ಆಗಿದೆ. ಬಟ್ ನಮ್ಮದು ಇಲ್ಲಿ 812 ಬರುತ್ತಂತೆ. ನಾವು ಬುಕ್ ಮಾಡಿರೋದು ಫಾಕ್ಸ್ ರೆಂಟಲ್ ಕಾರ್ಸ್ ಕಂಪನಿಯವ್ರದ್ದು. ಅದರಿಂದ ಅವ್ರದ್ದು ಶಟಲ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ. ನಾವು ಒಂದು 10 ನಿಮಿಷದ ಮೇಲಾಯಿತು ಬಂದು. ನಮ್ಮ ಕಾರ್ ಕಂಪ್ನಿ ಬಿಟ್ಟು ಇನ್ನೆಲ್ಲ ಕಾರ್ ರೆಂಟಲ್ ಶಟಲ್ಸು ಬರ್ತಾ ಇದೆ. ಇವೆಲ್ಲ ಹೆಸರುಗಳೇ ಕೇಳಿಲ್ಲ, ಅಷ್ಟೊಂದಿದೆ ನೋಡಿ. ಮಿಕ್ಸ್ ಅಂತೆ, ಸರ್ಪ್ರೈಸ್ ಅಂತೆ, ನೆಕ್ಸ್ಟ್ ಕಾರ್ ಅಂತೆ. ನಮ್ಮದು ಶಟಲ್ ಒಂದು ಬಿಟ್ಟು ಇನ್ನೆಲ್ಲ ಬರ್ತಾ ಇದ್ದಾವೆ. ಫೈನಲಿ ಆಫ್ಟರ್ ಲೈಕ್ 25 ಮಿನಿಟ್ಸ್ ನಮ್ಮದು ಕಾರ್ ರೆಂಟಲ್ ಶಟಲ್ ಬಂತು ಫಾಕ್ಸ್ದು. ಇವಾಗ ಅಲ್ಲಿಗೆ ಶಟಲ್ ತಗೊಂಡು ಕಾರ್ ರೆಂಟಲ್ ಕಡೆಗೆ ಹೋಗ್ಬೇಕು. ಹಾಯ್. ಶಟಲ್ ನಾರ್ಮಲಿ ಇರುತ್ತೆ, ಇಲ್ಲಿ ಲಗೇಜ್ ಇಡಕ್ಕೂ ಜಾಗ ಇರುತ್ತೆ. ಆ್ಯಂಡ್ ನಂತರ ಇಷ್ಟು ಸೀಟ್ಸ್ ಕೂಡ ಇರುತ್ತೆ. ನಮ್ಮ ಕಾರ್ ರೆಂಟಲ್ನಲ್ಲಿ ಮತ್ತಿನ್ಯಾರು ಇರಲಿಲ್ಲ, ನಾವಷ್ಟೇ. ಏರ್ಪೋರ್ಟಿಂದ ಒಂದು 10 ನಿಮಿಷನೇ ಡ್ರೈವ್ ಆಯಿತು. ಇಲ್ಲಿವಾಗ ನಮ್ಮದು ರೆಂಟಲ್ ಆಫೀಸ್ ಹತ್ರ ಬಂದ್ವಿ. ಇಲ್ಲಿಂದ ಇವಾಗ ಒಂದು ಸ್ವಲ್ಪ ಪೇಪರ್ ವರ್ಕ್ ಇರುತ್ತೆ. ಇಲ್ಲಿ ನೀವು ಡ್ರೈವರ್ ಜೊತೆಗೆ ಒಂದು ಅಡಿಷ್ನಲ್ ಡ್ರೈವರ್ನ ಫ್ರೀ ಆಫ್ ಕಾಸ್ಟ್ ಆ್ಯಡ್ ಮಾಡ್ಬೋದು. ಇನ್ ಕೇಸ್ ಇನ್ನೂ ಜಾಸ್ತಿ ಡ್ರೈವರ್ನ ಆ್ಯಡ್ ಮಾಡಬೇಕು, 3-4 ಜನ ಡ್ರೈವ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ, ಸೊ ಅಡಿಷ್ನಲ್ ಡ್ರೈವರ್ಸ್ಗೆ ಕಾಸ್ಟ್ ಇರುತ್ತೆ. ಇವಾಗ ಅದೇ ನಮ್ಮ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ತೊಗೊಂಡ್ರು, ಅದನ್ನು ಸ್ವಲ್ಪ ಪೇಪರ್ ವರ್ಕ್ ಮುಗಿಸ್ತಾ ಇದ್ದಾರೆ. ಇದು ನೋಡಿ ಟೋಲ್ ಪ್ರೈಸಿಂಗ್ ಇದು.
ಇದು ಪರ್ ಡೇ ನೀವು ಎಷ್ಟು ದಿನಕ್ಕೆ ಬೇಕೋ ಅಷ್ಟು ದಿನ ಆ ಥರ ತೊಗೋಬೋದಂತೆ. ಆ್ಯಂಡ್ ಇಲ್ಲಿ ನಮ್ಮೂರಲ್ಲೆಲ್ಲ ಒಂದಷ್ಟು ಟೋಲ್ ಬೂತ್ಸ್ ಇರುತ್ತೆ, ನೀವು ಪೇ ಮಾಡ್ಬೋದು ಅತಿ ಟೋಲ್ ಬೂತ್ ಹತ್ರ. ಬಟ್ ಇಲ್ಲಿ ಕೇಳಿದ್ವಿ, ಇಲ್ಲೆಲ್ಲ ಡಿಜಿಟಲೈಸ್ ಮಾಡಿಬಿಟ್ಟಿದಾರಂತೆ. ಜಾಸ್ತಿ ಟೋಲ್ಗಳು ಅಲ್ಲಿ ಪೇ ಮಾಡೋಕ್ಕಾಗಲ್ಲ, ನೀವು ಕಾರ್ ಜೊತೆಗೆ ತೊಗೊಳ್ಳಿ ಪ್ಯಾಕೇಜ್ನ ಅಂತ ಹೇಳಿದ್ರು. ಸೊ ಅದನ್ನು ಬೈ ಮಾಡಿದ್ವಿ. ಪೇಪರ್ ವರ್ಕ್ ಮುಗಿದು ಅವನೊಂದು ಸ್ಲಾಟ್ ಹೇಳ್ದ ಇಲ್ಲಿ ನಿಲ್ಲಿಸಿದ್ದಾರೆ ಅಂತ. ನೀವು ಬುಕ್ ಮಾಡಬೇಕಾದ್ರೇ ಕಾರ್ ಯಾವ ಸೈಜ್ ಬೇಕಂತ ಹೇಳಿರ್ತೀರಲ್ಲ, ಸೊ ಅದು ಬೇಸ್ಡ್ ಆನ್ ಅವೈಲಬಿಲಿಟಿ, ಅವತ್ತು ಯಾವ ಕಾರ್ ಅವೈಲೇಬಲ್ ಇರುತ್ತೆ ಅದನ್ನು ಕೊಡ್ತಾರೆ. ನೀವು ಈ ಕಾರ್ ಬೇಕು ಅದೇ ಕಂಪನಿ ಕಾರ್ ಬೇಕು ಅಂತ ಪ್ರಿಫರೆನ್ಸಸ್ ಮಾಡೋಕ್ಕಾಗಲ್ಲ. ಮಾಡಿದ್ರು ಅವರು ಗ್ಯಾರಂಟಿ ಮಾಡಲ್ಲ. ಆ್ಯಕ್ಚುಲಿ ಇದ್ದರೆ ಆ ಕಾರ್ನ ಕೊಡ್ತಾರೆ ನೀವು ಚೂಸ್ ಮಾಡಿರೋದು. ಅದಿಲ್ಲ ಅಂತಂದರೆ ಅವತ್ತು ಯಾವುದು ಅವೈಲೇಬಲ್ ಇರುತ್ತೆ ಅದನ್ನು ಕೊಡ್ತಾರೆ. ಸೊ ಇವಾಗ ಇದು ನಮ್ಮದು ಮಿಡ್ ಸೈಜ್ ಅಂತ ಆರ್ಡ್ರ್ ಮಾಡಿದ್ವಿ. ನಮಗಿವತ್ತು ಇದು ಟೊಯೋಟಾ ಕಾರು ಕೊಟ್ಟರು. ಸೊ ಇಲ್ಲಿ ರೆಂಟಲ್ ಕಾರ್ಸ್ ಹೇಗೆ ಅಂತಂದರೆ ನಿಮಗೆ ಡ್ರೈವರ್ ಎಲ್ಲ ಬರಲ್ಲ, ನೀವೇ ಡ್ರೈವ್ ಮಾಡಿಕೊಂಡು ಹೋಗ್ಬೇಕಾಗತ್ತೆ. ಆ್ಯಂಡ್ ಬೇಕಂದರೆ ನೀವು ಸೇಮ್ ಲೊಕೇಶನಲ್ಲೇ ಡ್ರಾಪ್ ಆಫ್ ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಬೇರೆ ಮಲ್ಟಿಸಿಟಿ ಥರ ಫ್ಲೈಟ್ಸ್ ಏನಾದ್ರು ತೊಗೊತಾ ಇದ್ದೀರಾ, ಬೇರೆ ಇಲ್ಲಿ ಒಂದು ಕಡೆ ಬಂದು ಇನ್ನೊಂದು ಕಡೆಯಿಂದ ಫ್ಲೈಟ್ ತೊಗೊತಾ ಇದ್ದೀರಾ ಅಂದರೆ ಅಲ್ಲೂ ಆ ಏರ್ಪೋರ್ಟ್ಸಲ್ಲೂ ನೀವು ಆ ಫಾಕ್ಸ್ ಕಂಪ್ನಿಗೆ ಹೋಗಿ ರಿಟರ್ನ್ ಮಾಡ್ಬೋದು. ನೀವು ಎಲ್ಲಿ ಪಿಕಪ್ ಮಾಡಿರ್ತೀರಾ ಅಲ್ಲೇ ಡ್ರಾಪ್ ಆಫ್ ಮಾಡ್ಬೇಕು ಕಾರ್ನ ಅಂತ ಏನಿರಲ್ಲ. ಸೊ ನೀವು ಒಂದು ಕಡೆ ತೊಗೊಂಡು ಇನ್ನೊಂದು ಕಡೆನೂ ಬೇಕಂದರೆ ಡ್ರಾಪ್ ಆಫ್ನ ಮಾಡ್ಬೋದು ಕಾರ್ಸ್ನ. ಆ್ಯಂಡ್ ಡ್ರೈವರ್ ಕಾನ್ಸೆಪ್ಟ್ ಎಲ್ಲ ಇಲ್ಲೆಲ್ಲ ಇಲ್ಲ. ಸೊ ನೀವೇ ಡ್ರೈವರು, ನೀವೇ ಕಾರ್ ತೊಗೊಂಡೋಗ್ಬೇಕು, ಯೂಸ್ ಮಾಡಬೇಕು, ಮತ್ತೆ ತೊಗೊಂಬಂದು ಕಾರ್ ಪಾರ್ಕಿಂಗ್ ಲಾಟಲ್ಲಿ ಡ್ರಾಪ್ ಆಫ್ ಮಾಡಬೇಕು. ಸೊ ಇಲ್ಲಿ ನೋಡಿ ಇದೆಲ್ಲ ಕಾರ್ ಪಾರ್ಕಿಂಗ್ ಲಾಟ್ಸೇನೆ. ಸೊ ಎಲ್ಲ ಡಿಫ್ರೆಂಟ್ ಸೈಜ್ ಕಾರ್ಸ್ ಎಲ್ಲ ಇರುತ್ತೆ. ಅವ್ರಿಗೆ ಯಾವ್ದು ಬೇಕು ಅದನ್ನು ಬುಕ್ ಮಾಡ್ಕೊಂಡಿರ್ತಾರೆ, ಅದನ್ನು ತೊಗೋಬೋದು ಅವಾಗ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ನಾವು ಕಾರ್ನ ಪಿಕಪ್ ಮಾಡೋ ಟೈಮಲ್ಲೇ ನಾವು ಒಂದು ಇನ್ಸ್ಪೆಕ್ಟ್ ಮಾಡಿಕೊಂಡು ಏನಾದರೂ ಡೆಂಟ್ ಅಥವಾ ಸ್ಕ್ರ್ಯಾಚಸ್ ಇದೆಯಾ ಅಂತ ನೋಡ್ಕೊಂಬಿಟ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಅವರು ಆಮೇಲೆ ಡ್ರಾಪ್ ಆಫ್ ಮಾಡಿದಾಗ ಏನಾದರೂ ಅವ್ರು ನೋಟಿಸ್ ಮಾಡಿದ್ರೆ ಅದನ್ನು ನಾವೇ ಮಾಡಿದ್ದೀವಿ ಅಂದ್ಕೊಂಡು ಅದಕ್ಕೆ ಅಡಿಷ್ನಲ್ ಚಾರ್ಜ್ ಮಾಡ್ತಾರೆ ಸ್ಕ್ರ್ಯಾಚಸ್ಗೆಲ್ಲ. ಸೊ ಅದಕ್ಕೆ ಒಂದು ಸರಿ ಕಾರ್ನ ನೋಡ್ಕೊಂಬಿಡ್ಬೇಕು, ಬಾಡಿಯಲ್ಲಿ ಏನೂ ಸ್ಕ್ರ್ಯಾಚಸ್ ಅಥವಾ ಇದೆಲ್ಲ ಏನಿಲ್ವಾ ಅಂತ ಟಯರ್ಸ್ ಎಲ್ಲನೂ ನೋಡಬೇಕು. ಮತ್ತು ಪೆಟ್ರೋಲು ಅಷ್ಟೇ, ಇವಾಗ ಎಷ್ಟು ಹಾಕ್ಕೊಟ್ಟಿರ್ತಾರೆ ಗ್ಯಾಸು ನಾವು ಅಷ್ಟನ್ನೇ ಹಾಕ್ಕೊಡ್ಬೇಕು. ಅರ್ಧ ಕೊಟ್ಟಿದ್ರೆ ನಾವು ಅರ್ಧ ಹಾಕ್ಕೊಟ್ರೆ ಓಕೆ. ಇಲ್ಲಾಂದರೆ ಒಂದೊಂದು ಕಡೆ ಹೇಳ್ತಾರೆ ಫುಲ್ ಟ್ಯಾಂಕ್ ಹಾಕ್ಕೊಂಬನ್ನಿ ಅಂತ. ಕಾರೆಲ್ಲ ರೆಂಟಲ್ ಕಾರ್ಸನ್ನು ನಾರ್ಮಲಿ ತುಂಬಾ ಚೆನ್ನಾಗಿ ಕ್ಲೀನ್ ಎಲ್ಲ ಮಾಡಿಕೊಟ್ಟಿರ್ತಾರೆ. ಇದು ನೋಡಿ ಟ್ರಂಕ್ ಎಲ್ಲ ನೀಟಾಗಿದೆ. ಸೊ ನಾವು ಎಲ್ಲ ಸ್ಕ್ರ್ಯಾಚಸ್ ಎಲ್ಲ ನೋಡಿದ್ವಿ, ಏನೂ ಡೆಂಟ್ ಅಥವಾ ಸ್ಕ್ರ್ಯಾಚಸ್ಸು ಅಷ್ಟೊಂದು ಏನಿರಲಿಲ್ಲ. ಬಟ್ ಒಂದು ಮುಂದ್ಗಡೆ ನನ್ನ ಹಸ್ಬೆಂಡ್ ಎಲ್ಲ 1-2-3 ಸ್ಕ್ರ್ಯಾಚ್ ನೋಡಿದ್ರಂತೆ. ಸೊ ಪಿಕ್ಚರ್ಸ್ ತೊಗೊಂಡು ಇಟ್ಕೊಂಡಿದ್ದೀವಿ, ಅವ್ರಿಗೆ ಬಂದಾಗ ನಾವು ಹೇಳ್ಬೋದು. ಸೊ ನೋಡಿ ಎಲ್ಲ ಕ್ಲೀನಾಗಿ ಕಾರ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ಟಿರ್ತಾರೆ, ಲೈಕ್ ವ್ಯಾಕ್ಯೂಮ್ ಎಲ್ಲ ಮಾಡಿ. ಇವಾಗ ಇಲ್ಲಿ ನೋಡ್ತಾ ಇದ್ದಾರಲ್ಲ, ಈ ಒಂದು ಫ್ಯೂಲನ್ನು ಫುಲ್ ಹಾಕ್ಕೊಟ್ಟಿದ್ದಾರೆ. ಸೊ ನಾವು ರಿಟರ್ನ್ ಮಾಡುವಾಗ್ಲೂ ನಾವು ಗ್ಯಾಸ್ನ ಫುಲ್ ಮಾಡಿಕೊಡ್ಬೇಕು. ಕಾರ್ ಪಿಕಪ್ ಇವಾಗ ಆಯಿತು. ಇವಾಗ ಹೋಟೆಲ್ ಕಡೆಗೆ ಹೊರಡ್ತಾ ಇದ್ದೀವಿ. ಸ್ವಲ್ಪ ನೀರೆಲ್ಲ ತೊಗೋಬೇಕು. ಇಲ್ಲಿ ಮಕ್ಕಳುಗಳಿಗೆ ಕಾರ್ ಸೀಟ್ ಮತ್ತು ಬೂಸ್ಟರ್ ಮ್ಯಾಂಡೇಟ್ರಿ ಇರೋದ್ರಿಂದ ನೀವು ಅದನ್ನು ಕೂಡ ಕಾರ್ ಜೊತೆಗೆ ರೆಂಟ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಕಾರ್ ಇನ್ಶೂರೆನ್ಸ್ ಕೂಡ ತಗೋಬಹುದು. ಲಿಯಬಿಲಿಟಿ, ಕೊಲಿಷನ್, ಫುಲ್ ಕವರೇಜ್ ಅಂತ ಡಿಫ್ರೆಂಟ್ ಪ್ಲಾನ್ಸ್ ಇರುತ್ತೆ. ನಿಮ್ಮ ಪ್ರಿಫರೆನ್ಸ್ ಮೇಲೆ ನೀವು ಯಾವ್ದು ಬೇಕು ಅದನ್ನು ಬೈ ಮಾಡ್ಬೋದು. ಅಸಲು ಏನು ಪೇಪರ್ ವರ್ಕ್ ಮಾಡಿದ್ವಿ ಅದನ್ನು ಸ್ವಲ್ಪ ಎಲ್ಲ ವೆರಿಫೈ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸ್ಕ್ರ್ಯಾಚಸ್ಸು ಇಲ್ಲೇ ತೋರಿಸ್ಬೋದಂತೆ ನಾವು. ಇಲ್ಲಿ ಅವರ ಸ್ಕ್ರ್ಯಾಚಸ್ ಎಲ್ಲ ನನ್ನ ಹಸ್ಬೆಂಡ್ ತೋರಿಸಿದ್ರು ಎಲ್ಲೆಲ್ಲಿದೆ ಅಂತ. ಸೊ ನೋಡಿ ಅವರನ್ನು ಒಂದು ನೋಟ್ ಮಾಡ್ಕೊತಾ ಇದ್ದಾರೆ. ಸೊ ಅದಕ್ಕೆ ರಿಟರ್ನ್ ಮಾಡಿದಾಗ ಏನು ಎಕ್ಸ್ಟ್ರಾ ಸ್ಕ್ರ್ಯಾಚಸ್ ಏನಿಲ್ಲ ಅಂದರೆ ನಮಗೆ ನಾಟ್ ಬಿ ಚಾರ್ಜಿಂಗ್ ಅಸ್. ರಾತ್ರಿ ವಿಡಿಯೋ ಮಾಡಿದ್ನಲ್ಲ, ಸರಿ ಕಾಣಿಸ್ತಾ ಇರಲಿಲ್ಲ ಅಂತ ಅಂದ್ಕೊಂಡು ಮತ್ತೆ ಇವಾಗೊಂದು ಜಸ್ಟ್ ಕಾರ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿ ಎಷ್ಟು ನೀಟಾಗಿ ವ್ಯಾಕ್ಯೂಮ್ ಕ್ಲೀನ್ ಎಲ್ಲ ಮಾಡಿಕೊಟ್ಟಿರ್ತಾರೆ. ಇವಾಗ US ಅಲ್ಲಿ ರೆಂಟಲ್ ಕಾರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೊಂದು ಸ್ವಲ್ಪನಾದರೂ ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.